ಆದೂರಿಯಾಗಿ ಪ್ರಾರಂಭವಾದ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಕಬ್ಬು ನುರಿಸುವ ಹಂಗಾಮು ಹಾಗೂ ಬಾಯ್ಲರ್ ಪೂಜಾ ಕಾರ್ಯಕ್ರಮ. ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿಯ ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ 2025-26ನೇ ಸಾಲಿನ ಕಬ್ಬು ನುರಿಸುವ ಹಂಗಾಮು ಹಾಗೂ ಬಾಯ್ಲರ್ ಪ್ರದೀಪನ ಪೂಜಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. ಕಾರ್ಯಕ್ರಮ ಸಾನ್ನಿಧ್ಯವನ್ನ ಬೆಳಗಾವಿ ರುದ್ರಾಕ್ಷಿ ಮಠದ ಶ್ರೀ ಅಲ್ಲಮ ಪ್ರಭು ಸ್ವಾಮೀಜಿ, ಕಿತ್ತೂರು ರಾಜಗುರು ಸಂಸ್ಥಾನ ಕಲ್ಮಠದ ಶ್ರೀ ಮಡಿವಾಳ ರಾಜ ಯೋಗೀಂದ್ರ ಸ್ವಾಮೀಜಿ, ಕಾದರವಳ್ಳಿ ಸೀಮಿ ಮಠದ ಡಾಕ್ಟರ್ ಪಾಲಾಕ್ಷ ಶಿವಯೋಗೀಶ್ವರ ಸ್ವಾಮೀಜಿ, ಶ್ರೀರಾಮ ಮಂದಿರದ ಗುರುಪುತ್ರ ಮಹಾರಾಜರು, ಬೈಲೂರು ನಿಷ್ಕಲ ಮಂಟಪದ ಶ್ರೀ ನಿಜಗುಣಾನಂದ ಸ್ವಾಮೀಜಿ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್, ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್, ಕಾರ್ಖಾನೆ ಉಪಾಧ್ಯಕ್ಷರಾದ ಶಿವನಗೌಡ ಪಾಟೀಲ್, ಕಾರ್ಖಾನೆ ವ್ಯವಸ್ಥಾಪಕ ನಿರ್ದೇಶಕರಾದ ಮೋಹನ್ ಹಿರೇಮಠ, ಕಾಡಾ ಅಧ್ಯಕ್ಷರಾದ ಯುವರಾಜ ಕದಂ, ಶಂಕರಗೌಡ ಪಾಟೀಲ್, ಬಸವರಾಜ ಸಾಣೆಕೊಪ್ಪ, ಸುರೇಶ ಇಟ್ಗಿ ಹಾಗೂ ನಿರ್ದೇಶಕರು, ರೈತರು ಮತ್ತು ಕಾರ್ಖಾನೆ ನೌಕರರು, ಕಾರ್ಮಿಕರು ಉಪಸ್ಥಿತರಿದ್ದರು. ಒಳ್ಳೆ ರೀತಿಯಲ್ಲಿ ಕಬ್ಬು ಬಂದಿದೆ. ಕಬ್ಬು ಹೊರಗಡೆ ತರೋಷ್ಟಕ್ಕೆ ಮಳೆ ಬರ್ತದೆ, ನೆಲ ಎಲ್ಲ ಹಸಿ ಆಗಿದೆ. ಕಬ್ಬನ್ನ ತಗೊಂಡು ಬರೋಷ್ಟರಲ್ಲಿ ಭತ್ತ ಬರ್ತದೆ. ನಾವು ನೋಡಿದ್ದೇವೆ ಈ ಭಾಗದಲ್ಲಿ, ತಾಯಿಯವರು ಗೊತ್ತಿದೆ. ಇಂಟಾನ ಭತ್ತ ಬಿಟ್ರೆ ಇನ್ನೇನೇ ಇರಲಿಲ್ಲ. ಇಂಟಾನ ಭತ್ತ ಬಿಟ್ರೆ ಇನ್ನೇನೂ ಇಲ್ಲ. ಏನೊಬ್ಬ ಕುಲಪತಿಗಳಾಗಿರ್ತಕ್ಕಂಥ ಮಹದೇವಪ್ಪರು ಅನ್ನತಕ್ಕಂಥವ್ರು ವಿಶ್ವವಿದ್ಯಾಲಯಕ್ಕೆ ಧಾರವಾಡ ವಿಶ್ವವಿದ್ಯಾಲಯಕ್ಕೆ ಬಂದ ನಂತರ ಅವರು ಫರ್ಟಿಲೈಸರ್ ಕೆಮಿಕಲ್ ಅವರ ಜೊತೆಯಲ್ಲಿ ಒಂದು ಒಪ್ಪಂದವನ್ನು ಮಾಡಿಕೊಂಡು ಇಲ್ಲಿ ಹೊಸ ವ್ಯವಸ್ಥೆಯ ಭತ್ತದ ತಳಿಗಳನ್ನು ತರಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಮಹಾದೇವ ಬಹಳ ದೊಡ್ಡ ಭತ್ತದ ತಳಿಯ ಸಂಶೋಧಕರು. ಅದಕ್ಕಾಗಿ ಈ ಭಾಗದ ಬಗ್ಗೆ ನಮ್ಮ ನಾಗನೂರು ಶ್ರೀಗಳವರಿಗಾಗಲಿ, ಕಲ್ಮಠ ಶ್ರೀಗಳವರಾಗಲಿ, ಕಾದ್ರೋಳಿ ಶ್ರೀಗಳಿಗಾಗಲಿ, ನಾವೆಲ್ಲರೂ ಸಹ ಇಲ್ಲಿ ನಾವು ಯಾಕೆ ಇದಕ್ಕೆ ಪೂಜೆಗೆ ಬಂದಿದ್ದೀವಿ ಅಂದ್ರೆ ಆಶೀರ್ವಾದ ಮಾಡೋದೊಂದು ಜೊತೆಯಲ್ಲಿ ಈ ಫ್ಯಾಕ್ಟರಿ ಉಳಿದ್ರೆ ಈ ಭಾಗದ ಮಠಗಳು ಸಹ ಹೇಳಿ ಎಂದು ಉಳಿತಿದೆ ಅನ್ನತಕ್ಕಂಥ. MCDC ನಾವು ಹೋಗಿ ನೋಡಿದ್ರೆ ಅಲ್ಲಿ ತಿಜೋರಿ ಇದೆ, ಒಂದು ಸಪರೇಟ್ ತಿಜೋರಿ ಇದೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆ. ನಿಮಗೆ ಹಿಂದಕ್ಕೆ ಸಾಕಷ್ಟು ಪ್ರಶಸ್ತಿಗಳನ್ನ ತೆಗೆದುಕೊಂಡಂತ ಈ ಕಾರ್ಖಾನೆ, ಆದರೆ ಈ ಮಷಿನರಿಗಳ ಬದಲಾವಣೆ ಆಗಲಿಲ್ಲ ಅನ್ನೋ ಒಂದೇ ಕಾರಣದಿಂದ ಮುಂದೆ ಇದು ಕ್ಷೀಣಿಸುತ್ತಾ ಬಂದಿದೆ. ಈಗ ಇದೊಂದು ಹೊಸ ಕಾಯಕಲ್ಪ ಹೊಂದುವಂತ ಒಂದು ಸಮಯ ಕೂಡಿ ಬಂದಿದೆ. ಎಲ್ಲ ನಿರ್ದೇಶಕರು, ಮುಖ್ಯವಾಗಿ ನಮ್ಮ ಅಧ್ಯಕ್ಷರಾಗಿರುವ ಶ್ರೀ ಚಂದ್ರರಾಜ್ ಭಟ್ಟಿಹಳ್ಳಿ ಅವರು ಹಾಗೂ ಎಲ್ಲ ನಿರ್ದೇಶಕರು ಕೂಡಿಕೊಂಡು ಇದಕ್ಕೆ ಒಂದು ಸ್ಪಷ್ಟವಾದ ಗುರಿಯನ್ನು ಕೊಡ್ತಾ ಇದ್ದಾರೆ. ಮೊದಲೇನಿತ್ತು, ನಮ್ಮ ಪ್ರಯಾಣ 55 ವರ್ಷ ನಡೆದರೂ ನಮಗೆ ಗುರಿ ಇರಲಿಲ್ಲ. ಏನಿದ್ರು ಸಹಿತ ಬರೇ ಹೇಗೆ ನಡೀತೈತೆ ಹಂಗೆ ನಡೀತೈತೆ ಅಂತ ಹೇಳಿ ನಡೆಸ್ಕೊಂಡು ಬಂದ್ವಿ. ಆದ್ರೆ ಇದನ್ನ ಮುಂದುವರಿಸಬೇಕು, ಇದನ್ನ ಒಂದು ಒಳ್ಳೆ ಕಾರ್ಖಾನೆಯಾಗಿ ಮಾಡಬೇಕು ಅನ್ನುವಂತ ಒಂದು ಗುರಿ ಇರಲಿಲ್ಲ. ಈಗ ಒಂದು ನಿರ್ದಿಷ್ಟವಾದ ಗುರಿ ಈ ಕಾರ್ಖಾನೆಗೆ ಸಿಗ್ತಾ ಇದೆ. ನಿರ್ದಿಷ್ಟವಾದ ಗುರಿ ಮತ್ತು ಶ್ರಮ ಪ್ರಾಮಾಣಿಕ. ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಸಚಿವರು ಆದ ಲಕ್ಷ್ಮೀ ಹೆಬ್ಬಾಳ್ಕರ್, ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಹಾಗೂ ಕಾರ್ಖಾನೆ ಅಧ್ಯಕ್ಷರು ಆದ ಚನ್ನರಾಜು ಹಟ್ಟಿಹೊಳಿ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಮೋಹನ್ ಹಿರೇಮಠ ಅವರು ಮಾತನಾಡಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ 2025-26ನೇ ಸಾಲಿನ ಕಬ್ಬು ನುರಿಸುವ ಹಂಗಾಮು ಹಾಗೂ ಸವಾಲುಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿದರು. ಇನ್ನಿವತ್ತು ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಒಂದು ರೀತಿ ಹಂಗಾಮು ಶುರುವಾಗಿದೆ. ವಿಶೇಷವಾಗಿ ಇದಕ್ಕೆ ಸಾಥ್ ಕೊಟ್ಟಿರ್ತಕ್ಕಂಥವರು ಮಾನ್ಯ ಗೌರವಾನ್ವಿತ ಸಚಿವರು ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಹಂಗಾಮಿಗೆ ಬಂದಿದ್ದಾರೆ. ಮೇಡಮ್ ನಮಸ್ತೆ. ಇವತ್ತು ಶುರುವಾಗಿದೆ, ಸಾಕಷ್ಟು ಜನ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ರೈತರುಗಳು ಸಾಕಷ್ಟು ವಿಶ್ವಾಸ ಇದೆ. ನಮಸ್ಕಾರ. 2025ರ ಒಂದು ಕಬ್ಬು ನುರಿಸುವ ಹಂಗಾಮಿನ ಬಾಯ್ಲರ್ ಪೂಜೆಗೆ ಇವತ್ತು ಈ ಭಾಗದ, ಈ ನಾಡಿನ ಎಲ್ಲ ಮಠಾಧೀಶರ ಒಂದು ಕೃಪಾ ಆಶೀರ್ವಾದದಿಂದ, ರೈತರ ಕಾರ್ಮಿಕರ ಒಂದು ಸಹಕಾರ, ಒಂದು ಆಶೀರ್ವಾದದಿಂದ ಇವತ್ತು ನಾವು ಹಂಗಾಮಿಗೆ ಚಾಲನೆಯನ್ನ ಕೊಟ್ಟಿದ್ದೇವೆ. ನನಗೆ ವಿಶ್ವಾಸ ಇದೆ, ಏನು ರೈತರು ಮತ್ತು ಕಾರ್ಮಿಕರು ಏನು ನಮ್ಮ ಮೇಲೆ ವಿಶ್ವಾಸವಿಟ್ಟು ಈ ಆಡಳಿತ ನಡೆಸಲಿಕ್ಕೆ ಏನೋ ಒಂದು ಅವಕಾಶ ಕೊಟ್ಟಿದ್ದಾರೆ, ಆ ವಿಶ್ವಾಸಕ್ಕೆ ಚ್ಯುತಿ ಬಾರದ ಹಾಗೆ ನಾವು ಆಡಳಿತವನ್ನ ನಡೆಸ್ತೀವಿ. ಮತ್ತು ಈ ಭಾಗದ ಏನು ಈ ಶುಗರ್ ಫ್ಯಾಕ್ಟರಿ ಎಲ್ಲರ ಭವಿಷ್ಯವನ್ನ ಕಟ್ಕೊಳ್ಳಿಕ್ಕೆ ಏನು ಸಹಕಾರ ಆಗಿತ್ತು, ಮುಂದಿನ ದಿನಮಾನದಲ್ಲೂ ಕೂಡ ರೈತರ ಆಶೋತ್ತರಗಳನ್ನು ಈಡೇರಿಸೋದ್ರ ಮುಖಾಂತರ ಈ ಶುಗರ್ ಫ್ಯಾಕ್ಟರಿಯನ್ನ ಮತ್ತು ಇನ್ನೂ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ಇಡೀ ಆಡಳಿತ ಮಂಡಳಿ ಸದಸ್ಯರು, ಎಲ್ಲ ನಿರ್ದೇಶಕರ ಮಂಡಳಿ ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರನ್ನ ಒಳಗೊಂಡಂತೆ ಈ ಭಾಗದ ಶಾಸಕರು, ನಾವು ಖಾನಾಪುರ ಶಾಸಕರು ಮಾಡ್ತೀವಿ ಅಂತ ಭರವಸೆ ಕೊಡ್ತೀವಿ. ಮೇಡಮ್, ಸರ್ಕಾರದ ಲೆವೆಲಲ್ಲಿ ಬರೀ ಬಿಜಾಪುರ ಮತ್ತೆ ಕೇವಲ ಅಥಣಿಗೆ ಸಾಕಷ್ಟು ಪುನಶ್ಚೇತನಕ್ಕೆ ಇದಾಗಿತ್ತು ಮೇಡಮ್. ಇಲ್ಲೊಂದ್ ಕಡೆ ನಿರ್ಲಕ್ಷ್ಯಕ್ಕೊಳಗಾಗಿತ್ತು ಪುನಶ್ಚೇತನ. ಇದಕ್ಕೆ
ಮತ್ತೆ ಸಚಿವರು ಸಹ ಸಾಕಷ್ಟು ಬರೀ ಭ್ರಷ್ಟಾಚಾರದ ಆರೋಪ ಮಾಡಿದ್ರೆ ಪರಂತು ಇದಕ್ಕೆ ಇದ್ ಮಾಡ್ಲಿಲ್ಲ ಮೇಡಮ್. ತಾವೇನಾರು ಆ ಒಂದು ಭ್ರಷ್ಟಾಚಾರದ ಮಸಿ ಹೋಗ್ಲಾಡಿಸಿ ಏನಾರು ಒಂದೊಳ್ಳೆ ಈ ಹಿಂದೆ ಏನಾಗಿತ್ತು ಅದನ್ನ ಕೆದಕೋಕೆ ಹೋಗೋದಿಲ್ಲ. ಮುಂದೆ ಏನಾಗಬೇಕು ಅನ್ನುವಂತ ಒಂದು ಗುರಿಯನ್ನ ಇಟ್ಕೊಂಡು, ಒಂದು ವಿಷನ್ ಅನ್ನ ಇಟ್ಕೊಂಡು ಕೆಲಸ ಮಾಡ್ತೀವಿ. ಈ ಶುಗರ್ ಫ್ಯಾಕ್ಟರಿಯ ಫೈನಾನ್ಷಿಯಲ್ ಪುನಶ್ಚೇತನ ಇರಬಹುದು, ಅಥವಾ ಮಾಡರ್ನೈಸೇಷನ್ ಇರಬಹುದು, ಮಷಿನರಿಗಳನ್ನ ಚೇಂಜ್ ಮಾಡೋದಿರ್ಬೋದು, TCD ಅನ್ನ ಜಾಸ್ತಿ ಮಾಡೋದಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಯಾವ್ಯಾವ ಬ್ಯಾಂಕ್ ನಲ್ಲಿ ಬಹಳಷ್ಟು ಹೆಸರನ್ನ ಒಳ್ಳೆ ಉಳಿಸ್ಕೊಂಡಿದೀವಿ. ನಾನಾಗ್ಲಿ, ಚಂದ್ರರಾಜ್ ಹಟ್ಟಿಹೊಳಿ ಆಗ್ಲಿ, ದೇವರ ದಯದಿಂದ ಈ ಬಾರಿ ಒಬ್ರಲ್ಲ ಇಬ್ರು ಶಾಸಕರು ಹೇಳಿದಾಗೆ DCC ಬ್ಯಾಂಕ್ ಮೆಂಬರ್ಗಳಾಗಿ ಡೈರೆಕ್ಟರ್ಗಳಾಗಿದ್ದಾರೆ. ಸೊ ಎಲ್ಲ ರೀತಿಯಿಂದ ಟೈಮ್ ಚೆನ್ನಾಗಿ ಕೂಡ್ ಬಂದಿದೆ. ಇದನ್ನೆಲ್ಲ ಮಾಡೋದಕ್ಕೆ ನಾವು ಮುಂದಾಗ್ತೀವಿ ಹೊರತಾಗಿ ಆರೋಪಕ್ಕೆ ಪ್ರತ್ಯಾರೋಪ ಮಾಡೋದಾಗ್ಲಿ ಅಥವಾ ಹಿಂದೇನೇನ್ ಮಾಡಿದ್ದಾರೆ ಅನ್ನೋದನ್ನ ಕೆದಕೋದಾಗ್ಲಿ. ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಅವರು ಸಿಕ್ಕಿದ್ದಾರೆ. ವಿಶೇಷವಾಗಿ ನಿರೀಕ್ಷೆಯಂತೆ 2025-2026ನೇ ಸಾಲಿನ ಒಂದ್ ರೀತಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಒಂದ್ ರೀತಿ ಹಂಗಾಮು ಪ್ರಾರಂಭದ ಒಂದ್ ರೀತಿ ಇದಾಗಿದೆ. ವಿಶೇಷವಾಗಿ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಸರ್ ನಮಸ್ತೆ. ವಿಶೇಷವಾಗಿ ಒಂದ್ ರೀತಿ ಕಬ್ಬು ಬೆಳೆಗಾರರಿಗೆ ಸಾಕಷ್ಟು ತಾವು ಆಶ್ವಾಸನೆ ಕೊಟ್ಟಿದ್ರಿ, ಅದರಂತೆ ನುಡಿದಂತೆ ನಡ್ಕೊಂಡಿದ್ರ. ವಿಶೇಷವಾಗಿ ಒಂದು ತಾವು ಈ ಬಾರಿ ಚುನಾವಣೆಗೆ ತಮ್ಮ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದು ವಿಶೇಷವಾಗಿ ನುರಿತ ಹಂಗಾಮು ಒಂದ್ ರೀತಿ ಚಾಲನೆ ಮಾಡಿದೀರಾ. ಡೆಫಿನೆಟ್ ಪ್ರತಿ ವರ್ಷದಂತೆ ಈ ವರ್ಷ ಯೂಶುವಲಿ ಫಸ್ಟ್ ವೀಕ್ ಆಫ್ ನವೆಂಬರ್ ಅಥವಾ ಸೆಕೆಂಡ್ ವೀಕ್ಸ್ ಪ್ರಾರಂಭ ಮಾಡುವಂಥ ಟೈಮ್. ಅವಧಿ ಭಾಳಷ್ಟು ಕಮ್ಮಿ ಇದ್ದಿದ್ದರಿಂದ ಎಲ್ಲ ಕಾರ್ಮಿಕರಿಗೆ ರಿಕ್ವೆಸ್ಟ್ ಮಾಡಿ ಊಟ ಮಾಡ್ಕೊಂಡು ಬೈ ಎಂಡ್ ಆಫ್ ಅಕ್ಟೋಬರ್ ಸ್ಟಾರ್ಟ್ ಮಾಡುವ. ಆ ಪ್ರಕಾರ ಎಲ್ಲ ರೆಡಿ ಮಾಡಿ ಇವತ್ತಿಗೆ ಎಲ್ಲ ಪೂಜೆನ ಒಳಗೊಂಡು ಬಾಯ್ಲರ್ ಪೂಜೆನ ಮಾಡುವಂಥ ಕೆಲಸ ಮಾಡಿದೆವು. ಇನ್ ಟೈಮ್ ಬಹುತೇಕ ಫಸ್ಟ್ ಆರ್ ಸೆಕೆಂಡ್ ಆರ್ ಥರ್ಡ್ ಮೇ ಬಿ ಎಲ್ಲ ಫ್ಯಾಕ್ಟ್ರಿಗಳ ಜೊತೆಗೇ ಇದನ್ನು ಪ್ರಾರಂಭ ಮಾಡುವಂಥ ಮಾಡ್ತಾರೆ. ಸರ್, ಈಗ ನಿಮ್ದೇ ಸರ್ಕಾರ ಇದೆ, ವಿಶೇಷವಾಗಿ ನಿಮ್ದೇ ಒಂದ್ ರೀತಿ ನಿರೀಕ್ಷೆಯಂತೆ ಪೆನಲ್ ಬಂದಿದೆ. ಏನಾದ್ರು ಅಗತ್ಯಕ್ಕಿಂತ ಹೆಚ್ಚು ಒಂದ್ ರೀತಿ ಕ್ರಶಿಂಗ್ ಈ ಸಲ ನಿರೀಕ್ಷೆ ಮಾಡ್ಬೋದು, ಒಂದು 3 ಲಕ್ಷ 4 ಲಕ್ಷ. ಅಲ್ಲ, ಸರ್ಕಾರಕ್ಕೆ ಕ್ರಶಿಂಗ್ ಸಂಬಂಧ ಇಲ್ಲ, ಬಟ್ ಕ್ರಶಿಂಗ್ ಡೆಫಿನೆಟ್ಲಿ ಒಂದು 4 ಲಕ್ಷ ಮುಟ್ಬೇಕು ಅನ್ನುವಂಥದ್ದು ಟಾರ್ಗೆಟ್ ಹಾಕೊಂಡಿದ್ದೀವಿ. ಅಲ್ಲ, ಈಗ ಇಷ್ಟು ದಿನ ತಾವು ಏಕಾಂಗಿಯಾಗಿ ಹೋರಾಟ ಮಾಡ್ತಿದ್ರಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ. ಈಗ ಒಂದ್ ಕಡೆ MLC-ಗಳಾಗಿರ್ತಕ್ಕಂಥ ವಿಠಲ್ ಅಲ್ಗೇಕರ್ ಅವರು, ಮತ್ತೆ ಹೆಬ್ಬಾಳ್ಕರ್ ಅವರು, ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಬಂದಿದ್ದಾರೆ. ವಿಶೇಷವಾಗಿ ಇವಾಗ ಯಾವ ರೀತಿ ಇದೆ ಸರ್? ಏನು ಫುಲ್ ಸ್ಟ್ಯಾಂಡ್ ಬಂತ? ಸ್ಟ್ಯಾಂಡ್ ಡೆಫಿನೆಟ್ಲಿ ನೋಡ್ರಿ, ಪೊಲಿಟಿಕಲ್ ಪವರ್ ಬೇಕಾ ಯಾವಾಗ ಸರ್ಕಾರ, ಪೊಲಿಟಿಕಲ್ ಪವರ್ಸ್ ಆಫ್ ಫೈನಾನ್ಸ್ ಅಥವಾ ಯಾವುದೇ ರೀತಿಯಿಂದ ಅದಕ್ಕೆ ಒಂದೊಂದು ಫ್ಯಾಕ್ಟ್ರಿ ಹಿಂದೈತೆ ಅಂತ ಅದಕ್ಕೆ ಆದಂಥ ಸ್ಟ್ರೆಂತ್ ಇರ್ತೈತಿ. ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಈ ಕಾರ್ಖಾನೆ ಉಳಿಸೋದಕ್ಕಾತು ಬೆಳೆಸೋದಕ್ಕಾತು ಏನ್ ಬೇಕಾಗಿ ಹೇಳ್ತಾರೆ. ಅಧ್ಯಕ್ಷ ನಮಸ್ತೆ. ಹೇಳಿ ಅಧ್ಯಕ್ಷರೇ, ವಿಶೇಷವಾಗಿ ಭಾರಿ ನಿರೀಕ್ಷೆ ಇಟ್ಕೊಂಡಿದ್ದೀರಾ, ಸಾಕಷ್ಟು ಕಬ್ಬು ನುರಿಸುವ ಒಂದ್ ರೀತಿ ಇಟ್ಕೊಂಡಿದ್ದೀರಾ. ನೋಡಿ, 2025-26ನೇ ಕಬ್ಬು ನುರಿಸುವ ಹಂಗಾಮಿಗೆ ಇವತ್ತು ಈ ಭಾಗದ ಎಲ್ಲ ಪೂಜ್ಯರ ಒಂದು ಉಪಸ್ಥಿತಿಯಲ್ಲಿ ಸನ್ಮಾನ್ಯ ಸಚಿವರಾದಂಥ ಲಕ್ಷ್ಮೀತಾಯಿ ಹೆಬ್ಬಾಳ್ಕರ್ ಅವರು ಇರ್ಬೋದು, ಈ ಭಾಗದ ಜನಪ್ರಿಯ ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರು ಇರ್ಬೋದು, ಮತ್ತು ಎಲ್ಲ ನಮ್ಮ ನಿರ್ದೇಶಕ ಮಂಡಳಿಯ, ಕಾರ್ಮಿಕ ಮಂಡಳಿ ವ್ಯವಸ್ಥಾಪಕ ನಿರ್ದೇಶಕರು ಎಲ್ಲರ ಒಂದು ಉಪಸ್ಥಿತಿಯಲ್ಲಿ ಇವತ್ತು ಹಂಗಾಮಿಗೆ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ಒಂದು ದೊಡ್ಡ ನಿರೀಕ್ಷೆಯನ್ನ ಈ ಭಾಗದ ರೈತ ಬಾಂಧವರು ಈ ಕಾರ್ಖಾನೆ ಮೇಲೆ ಇಟ್ಟಿದ್ದಾರೆ. ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ನಮ್ಮ ಪ್ಯಾನೆಲ್ನಿಂದ ಸ್ಪರ್ಧೆ ಮಾಡಿದಂತ 15 ಜನ ಅಭ್ಯರ್ಥಿಗಳನ್ನ ನಿರ್ದೇಶಕರನ್ನಾಗಿ ಮಾಡುವ ಮೂಲಕ ಬಹುದೊಡ್ಡ ಜವಾಬ್ದಾರಿಯನ್ನ ನಮ್ಮ ಮೇಲೆ ಶೇರ್ ಹೋಲ್ಡರ್ಸ್ ಇರ್ಬೋದು, ರೈತಾಪಿ ವರ್ಗದ ಯಾವತ್ತು ಬಾಂಧವರು ನಮ್ಮ ಮೇಲೆ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಪ್ರಾಮಾಣಿಕವಾಗಿ ಆ ಜವಾಬ್ದಾರಿಯನ್ನ ನಾವು ನಿರ್ವಹಿಸ್ತೇವೆ. ಮತ್ತೆ ಈ ಸಾರಿ ಸುಮಾರು 4 ಲಕ್ಷ ಟನ್ ಕಬ್ಬನ್ನು ನುರಿಸುವ ಮೂಲಕ ಕಾರ್ಖಾನೆಯ ಆರ್ಥಿಕ ಪರಿಸ್ಥಿತಿಯನ್ನ ಸರಿ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಸರ್, ಈಗ ಸಾಕಷ್ಟು ಸವಾಲುಗಳಿದಾವೆ. ವಿಶೇಷವಾಗಿ ಒಂದ್ ರೀತಿ ಮಿಷಿನ್ಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಇವಿದಾವೆ. ಎಲ್ಲ ಒಂದ್ ಕಡೆ ಕಳೆದ ಬಾರಿ ಕ್ರಶಿಂಗ್ ಸ್ಟಾರ್ಟ್ ಆದ್ಮೇಲೆ ಬಂದಾಗಿರ್ತಕ್ಕಂಥ ಪರಿಸ್ಥಿತಿಗಳಿದಾವೆ. ಯಾವ ರೀತಿ ತಾವು ಪ್ಲಾನ್ ಹಾಕೊಂಡಿದ್ದೀರಿ ಸರ್? ನೋಡಿ, ಈಗಾಗಲೇ ನಾವು ಕಾರ್ಖಾನೆಯ ಸದ್ಯದ ಒಂದು ಯಂತ್ರೋಪಕರಣಗಳ ಒಂದು ಟೆಕ್ನಿಕಲ್ ಸರ್ವೆಯನ್ನ ಮಾಡಿಸಿದ್ದೇವೆ. ನುರಿತ ತಜ್ಞರನ್ನ ಕರೆದುಕೊಂಡು ಬಂದು ಒಂದು ಸರ್ವೆಯನ್ನು ಮಾಡಿಸಿದಾಗ ಯಂತ್ರೋಪಕರಣಗಳ ಪರಿಸ್ಥಿತಿ ಸರಿ ಇದೆ, ಏನ್ ಸಮಸ್ಯೆ ಇಲ್ಲ. ಸುಮಾರು 4 ಚಿಕ್ಕ ಚಿಕ್ಕ ಬಾಯ್ಲರ್ ಇರೋದ್ರಿಂದ ಆ ಬಾಯ್ಲರ್ಗಳನ್ನ ಮ್ಯಾನೇಜ್ ಮಾಡೋದು ಒಂಥರ ಒಂದು ಚಾಲೆಂಜ್ ಆಗಿ ನಾವು ತಗೊಳ್ಕೋಬೇಕು. ಆದ್ರೆ ಇಲ್ಲಿ ಸುಮಾರು ವರ್ಷದಿಂದ ಕೆಲಸ ಮಾಡ್ತಾ ಇರುವಂತ ಕಾರ್ಮಿಕರು ಸಾಕಷ್ಟು
ಪರಿಣಿತರು ಹಾಗೂ ನುರಿತಂತ ಕಾರ್ಮಿಕ ವರ್ಗ ಇರೋದ್ರಿಂದ ಏನ್ ಸಮಸ್ಯೆ ಆಗುದಿಲ್ಲ. ನಾವು ಈ ಸಾರಿ ಒಳ್ಳೆ ಹಂಗಾಮನ್ ಮಾಡುವ ಮೂಲಕ, ಒಳ್ಳೆಯ ಕಬ್ಬನ್ನ ನುರಿಸುವ ಮೂಲಕ ಆರ್ಥಿಕ ಪರಿಸ್ಥಿತಿಯನ್ನ ಸರಿ ಮಾಡಿಕೊಂಡು ಕಾರ್ಖಾನೆಗೆ ಯಾರ್ಯಾರು ಸಾಲ ನೀಡಿದಾರು ಆ ಎಲ್ಲ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಬ್ಯಾಂಕರ್ಸು ಅವ್ರನ್ನ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂಬರುವಂತ ದಿನದಲ್ಲಿ ಪುನಶ್ಚೇತನ ಇರಬಹುದು, ಮತ್ತೆ ಯಂತ್ರೋಪಕರಣಗಳನ್ನ ನವೀಕರಣ ಮಾಡ್ಲಿಕ್ಕೆ, ಹೊಸ ಹೊಸ ಯಂತ್ರೋಪಕರಣ ಹಾಕ್ಲಿಕ್ಕೆ ಎಲ್ಲಾ ರೀತಿಯ ಕೆಲಸಗಳನ್ನ ನಾವು ಮಾಡ್ತೀವಿ. ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿದ್ದೀರಾ ವಿಶೇಷವಾಗಿ, ಮತ್ತೆ ಬಾಬಾ ಸಾಹೇಬ್ ಪಾಟೀಲ್ ಸಹೋದರ ನಾನಾ ಸಾಹೇಬ್ ಪಾಟೀಲ್ ಅವರು ನಿರ್ದೇಶಕರಾಗಿದ್ದಾರೆ. ಈ ಫ್ಯಾಕ್ಟರಿಯ ವಿಶೇಷವಾಗಿ ಒಂದು ರೀತಿ ಪುನಶ್ಚೇತನಕ್ಕೆ ಮತ್ತೆ ಅಭಿವೃದ್ಧಿಗೆ ಯಾವ ರೀತಿ ಪೂರಕ ಆಗಲಿದೆ ಸರ್? ನೋಡಿ, ಈಗಾಗಲೇ ಈ MKBD ಶುಗರ್ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಂಗ ನಾವು 2 ಜನ ಡೈರೆಕ್ಟರ್ ಆಗಿದ್ದೆವು ಡಿಸಿಸಿ ಬ್ಯಾಂಕಿಗೆ. ನಾನಾ ಸಾಹೇಬ್ ಪಾಟೀಲ್ ಅವರು ಇರ್ಬೋದು, ಅದೇ ರೀತಿ ನಾವು ಇರ್ಬೋದು. ಒಂದು ಪ್ರತಿಷ್ಠಿತ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ನಿರ್ದೇಶಕರಾಗಿದ್ದೀವಿ. ಮತ್ತೆ ಬೆಳಗಾವಿ ಮಧ್ಯವರ್ತಿ ಸಹಕಾರಿ ಬ್ಯಾಂಕ್ ಏನಿದೆ, ಇದು ಬಹುದೊಡ್ಡ ಬ್ಯಾಂಕ್. ಅಪೆಕ್ಸ್ ಬ್ಯಾಂಕ್ ಹೊರತುಪಡಿಸಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 6,000 ಕೋಟಿಗೂ ಅಧಿಕ ಠೇವಣಿಯನ್ನು ಹೊಂದಿದಂತ ಬ್ಯಾಂಕು. ಸಾಕಷ್ಟು ಸಕ್ಕರೆ ಕಾರ್ಖಾನೆಗಳಿಗೆ ಇದು ಸಾಲವನ್ನು ಕೊಡುವ ಮೂಲಕ ರೈತಾಪಿ ವರ್ಗದ ಅವಲಂಬಿತ ಒಂದು ಕಾರ್ಖಾನೆಗಳನ್ನ ಬೆಳೆಸಲಿಕ್ಕೆ ಸಾಕಷ್ಟು ಮಧ್ಯವರ್ತಿ ಬ್ಯಾಂಕ್ ಸಹಾಯ ಮಾಡೈತಿ. ನಮಗೂ ಸಾಕಷ್ಟು ವಿಶ್ವಾಸ ಇದೆ. ಈಗ ಬರುವಂತ ಬೋರ್ಡು, ಆ ಬೋರ್ಡ್ ನಲ್ಲಿ ನಾವಿರ್ಬೋದು, ನಾನಾ ಸಾಹೇಬ್ ಪಾಟೀಲ್ ಅವರು ಇರ್ಬೋದು, ಈ ಕಾರ್ಖಾನೆ ಅಭಿವೃದ್ಧಿ ಸಲುವಾಗಿ ನಾವು ಕೂಡ ಆ ಕಾರ್ಖಾನೆ ಸಲುವಾಗಿ ಮಧ್ಯವರ್ತಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ನಿಂದ ಆರ್ಥಿಕ ಸಹಾಯವನ್ನು ತೆಗೆದುಕೊಂಡು ಬಂದು ಹಂತ ಹಂತವಾಗಿ ಕಾರ್ಖಾನೆ ನವೀಕರಣ ಮಾಡಿ ಮುಂಬರುವಂತ 50 ವರ್ಷಕ್ಕೆ ನಮ್ಮ ಟಾರ್ಗೆಟ್ ಈ 5 ವರ್ಷ ನಮ್ಮ ಈ ಆಡಳಿತ ಮಂಡಳಿ ಅವಧಿ ಇದೆ, ಈ 5 ವರ್ಷ ನಡೆಸೋದಲ್ಲ, 5ರ ಮುಂದೊಂದು ಪೂಜೆ ಹಾಕಿ 50 ವರ್ಷ, ಈಗ 50 ವರ್ಷ ಈ ಕಾರ್ಖಾನೆ ನಡೆದೈತಿ, ಮುಂದೆ 50 ವರ್ಷ ಈ ಕಾರ್ಖಾನೆಯನ್ನ ಅಭಿವೃದ್ಧಿ ಪಡಿಸಿ ಮುಂದಿನ 50 ವರ್ಷ ಇದು ನಡ್ಕೊಂಡು ಹೋಗ್ಬೇಕು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ ಸರ್. ಇನ್ನೊಂದು ಜಿಲ್ಲಾ ಮತ್ತು ರಾಜಕೀಯ ವಲಯದಲ್ಲಿ ಒಂದು ವಿಶ್ಲೇಷಣೆ ಆಗ್ತಾ ಇದೆ ಸರ್. ವಿಶೇಷವಾಗಿ ಈ ಸಂದರ್ಭದಲ್ಲಿ ಲೇಟೆಸ್ಟ್ ಲಕ್ಕಿ ಪೊಲಿಟಿಷಿಯನ್ ಅಂದ್ರೆ ನೀವು ಒಬ್ಬರಂತೆ ಸರ್. ವಿಶೇಷವಾಗಿ MLC ಆಯ್ತು, MLC ನಂತರ ಅಧ್ಯಕ್ಷರ ನಂತರ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ್ರಿ. ವಿಶೇಷವಾಗಿ ಏನಾದ್ರು ಡಿಸಿಸಿ ಬ್ಯಾಂಕ್ ನ ಅಧ್ಯಕ್ಷ ಉಪಾಧ್ಯಕ್ಷ ಬರ್ಬೋದು ಅಂತ ನಿರೀಕ್ಷೆ ಮಾಡ್ಬೋದು ಸರ್? ನೋಡಿ, ಅದು ಅಪ್ರಸ್ತುತ. ನಾವು ಈಗಾಗಲೇ ಒಂದು ಸಂಸ್ಥೆ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದೀವಿ. ಮೊನ್ನೆ ನಡೆದಂತ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜಿಲ್ಲಾ ಎಲ್ಲ ನಾಯಕರು, ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು, ಅಣ್ಣಾ ಸಾಹೇಬ್ ಜೊಲ್ಲೆ ಅವರು, ಮತ್ತೆ ನಮ್ಮ ಸಚಿವರಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಳದು ತೂಗಿ ಒಂದು ಪ್ಯಾನೆಲ್ ಮಾಡಿ ಆ ಪ್ಯಾನೆಲ್ ನಲ್ಲಿ ನಮಗೂ ಒಂದು ಅವಕಾಶ ಕೊಟ್ಟಿದ್ದಾರೆ. ಸೊ ಆ ಪ್ಯಾನೆಲ್ಗೆ ಸಾಕಷ್ಟು ಜನ ಪ್ರಮುಖರಿದ್ದಾರೆ. ಆ ಎಲ್ಲಾ ಪ್ರಮುಖರು ಸೂಕ್ತ ಸಮಯದಲ್ಲಿ ಮೀಟಿಂಗ್ ಸೇರ್ಕೊಂಡು ಬ್ಯಾಂಕಿಗೆ ಒಳ್ಳೇದಾಗೋ ರೀತಿ ಅವರೆಲ್ಲ ಮಾಡ್ಕೋತಾರೆ. ನಮಗಂತೂ ಯಾವುದೇ ರೀತಿ ಅಂತ ಆಸೆನೂ ಇಲ್ಲ. ಯಾರನ್ನ ಮಾಡಿದ್ರು ನಾವು ಅದನ್ನ ಸ್ವಾಗತ ಮಾಡ್ತೀವಿ. ಮತ್ತೆ ಸದ್ಯದ ಮಟ್ಟಿಗೆ ನಮ್ಗೆ ಇರುವಂತ ಜವಾಬ್ದಾರಿ ನಿಭಾಯಿಸ್ಕೊಂಡು ಹೋದ್ರೆ ಸಾಕಾಗಿತ್ತು. ಈಗ ಇದ್ದದ ಜವಾಬ್ದಾರಿ ನಿಭಾಯಿಸ್ಕೊಂಡು ಹೋದ್ರೆ ಸಾಕಾಗೈತೆ ನಮ್ಗೆ. ಸ್ವೀಕಾರ ಮಾಡ್ತಿರೋ ಈಗ ನಾನ್ ಏನ್ ಹೇಳ್ತಾ ಇದೀನಿ ನಿಮ್ಗೆ, ಇದ್ದದ ಜವಾಬ್ದಾರಿ ನಿಭಾಯಿಸಿದ್ರೆ ಸಾಕಾಗೈತಿ. ನೀವು ಹೇಳ್ತಾ ಇರೋದು ಅಪ್ರಸ್ತುತ. ಯಾರೇ ಆದ್ರೂ ಅವ್ರಿಗೆ ನಮ್ ಬೆಂಬಲ ಇರ್ತದೆ. ಕೊನೆಯದಾಗಿ ವಿಶೇಷವಾಗಿ ಎಲ್ಲ ಕಬ್ಬು ಬೆಳೆಗಾರರಿಗೆ, ಷೇರುದಾರರಿಗೆ ಏನ್ ಕೇಳಿ ಬಯಸ್ತೀರಾ? ನೋಡ್ರಿ, ವಿಶೇಷವಾಗಿ ಎಲ್ಲ ನಮ್ಮ ಷೇರು ಹೋಲ್ಡರ್ಸ್ಗೆ, ಕಬ್ಬು ಬೆಳೆಗಾರರಿಗೆ ಈ ಸಾರಿ ನಿಮ್ಮ ಕಾರ್ಖಾನೆ, ನಿಮ್ಮ ಸ್ವಾಭಿಮಾನದ ಕಾರ್ಖಾನೆ MKBD ಶುಗರ್ ಫ್ಯಾಕ್ಟರಿ ನಾವು ಎಲ್ಲರ ಜೊತೆ ಟೈಮ್ಗೆ ಸರಿಯಾಗಿ ನಾವು ಪ್ರಾರಂಭ ಮಾಡ್ತಾ ಇದೀವಿ. ಸುಮಾರು 300 ಕಬ್ಬಿನ ತೋಡ್ನಿ ಕಟಾವು ಗ್ಯಾಂಗ್ ಗಳನ್ನ ನಾವು ತೆಗೆದುಕೊಂಡು ಬಂದಿದ್ದೀವಿ. ಈಗಾಗಲೇ ಅವೆಲ್ಲ ಅಕ್ಕಪಕ್ಕದ ಹೊಲಗಳಲ್ಲಿ ಎಲ್ಲ ಠಿಕಾಣಿ ಹುಡಿದಾವ. ನೀವು ಯಾರು ಗಡಬಡ್ ಮಾಡಕ್ ಹೋಗ್ಬೇಡ್ರಿ. ನಿಮ್ಮ ಮನೆಗೆ ಬಂದು ನಿಮ್ಮ ಹೊಲದವರೆಗೆ ಬಂದು ನಿಮ್ಮ ಕಬ್ಬನ್ನು ಸರಿಯಾದ ಸಮಯದಲ್ಲಿ ಕಟಾವು ಮಾಡ್ಕೊಂಡ್ ಬರ್ತೀವಿ. 15ರಿಂದ 20 ದಿವಸದ ಒಳಗಡೆ ಒಂದು ಮಾರ್ಕೆಟ್ ಬೆಲೆಗೆ ಏನ್ ಅಕ್ಕಪಕ್ಕದ ಕಾರ್ಖಾನೆಗಳು ಏನ್ ರೇಟ್ ಕೊಡ್ತಾವ, ಯೋಗ್ಯವಾದ ದರವನ್ನ ನಿಮ್ಮ ಕಬ್ಬಿಗೆ ನಾವು 15-20 ದಿವಸದಾಗ ನಿಮ್ಗೆ ಜಮಾ ಮಾಡ್ತೀವಿ. ಒಳ್ಳೆ ಗುಣಮಟ್ಟದ ಕಬ್ಬನ್ನ, ರಿಕವರಿ ಕಬ್ಬನ್ನ ಮಲಪ್ರಭಾ ಸಹಕಾರಿ ಕಾರ್ಖಾನೆಗೆ ನೀವು ಸರಬರಾಜು ಮಾಡಿ ಈ ಕಾರ್ಖಾನೆಯ 25-26ನೇ ಸಾಲಿನ ಒಂದ್ ರೀತಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಒಂದ್ ರೀತಿ ಕಬ್ಬಿನ ಒಂದ್ ರೀತಿ ನುರಿಸುವ ಹಂಗಾಮು ಶುರುವಾಗಿರ್ತಕ್ಕಂಥದ್ದು, ಇವತ್ತಾನೇ ಪ್ರಾರಂಭವಾಗಿರ್ತಕ್ಕಂಥದ್ದು. ಈ ಬಾರಿ ಹೊಸ ಬಾಡಿ ಬೇರೆ ಬಂದಿರತಕ್ಕಂಥದ್ದು, ಅದು ಚಂದ್ರ ಜಾರಕಿಹೊಳಿ ಅವರ ಒಂದ್ ರೀತಿ ನೇತೃತ್ವದಲ್ಲಿ ಪ್ಯಾನೆಲ್ ಬಂದಿರತಕ್ಕಂಥದ್ದು. ಈ ಬಗ್ಗೆ ಯಾವ ರೀತಿ ಏನ್ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಯಾವ ರೀತಿ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಬಗ್ಗೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ನಮ್ಗೆ ಸಿಕ್ಕಿರ್ತಕ್ಕಂಥದ್ದು ವ್ಯವಸ್ಥಾಪಕ ನಿರ್ದೇಶಕರಿಗಿಂತ ಮೋಹನ್ ಹಿರೇಮಠ ಅವರು. ಸರ್ ನಮಸ್ತೆ. ವಿಶೇಷವಾಗಿ ಹೊಸ ಕಮಿಟಿ ಬಂದಿದೆ, ಮತ್ತೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀರಾ. 4 ಲಕ್ಷದವರೆಗೂ ಟಾರ್ಗೆಟ್ ಅಂತ ಹೇಳ್ಬಿಟ್ಟು ಜನ ಮಾತಾಡ್ತಾವ್ರೆ. ವಿಶೇಷವಾಗಿ ಯಾವ ರೀತಿ ಅಪ್ರೋಚ್ ಆಗ್ತೀರಾ ಸರ್?
ಈಗ ನಾನು ಹೋದ ವರ್ಷ ಬಂದಾಗ ಸಿದ್ಧತೆ ಮಾಡಿಕೊಂಡದ್ದನ್ನ ಈ ವರ್ಷದ ಜೊತೆ ಕಂಪೇರ್ ಮಾಡಿದ್ರೆ ಈ ವರ್ಷದ ಸಿದ್ಧತೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಲಾಸ್ಟ್ ಟೈಮ್ ನಮ್ಮ ಹತ್ರ ಯಾವುದು ಗ್ಯಾಂಗ್ ಇರಲಿಲ್ಲ. ಗ್ಯಾಂಗ್ ಇಲ್ಲದೆ ಬರೀ ರೈತರ ಕಬ್ಬು ಅಷ್ಟೇ ತಗೊಂಡ್ ಬಂದು ನುರಿಸುವಂತದ್ದು, ಸೆಲ್ಫ್ ಬರುವಂತ ಕಬ್ಬನ್ನ ನುರಿಸಿದ್ವಿ. ಈ ಸಲ ಒಂದು ಸುಮಾರು 300 ಗ್ಯಾಂಗ್ ನಾವು ಮಾಡಿದೀವಿ ಆಲ್ರೆಡಿ. ಇನ್ನೂ ಒಂದು 50 ಗ್ಯಾಂಗ್ ಮಾಡುವಂತ ನಿರೀಕ್ಷೆ ಇಟ್ಕೊಂಡಿದೀವಿ. ಇಷ್ಟಾದ್ಮೇಲೆ ರೈತರಿಗೂ ಇದರಿಂದ ಸಹಾಯ ಆಗ್ತದೆ. ಅವರ ಕಬ್ಬನ್ನ ಕಡದು ನಾವು ತಗೊಂಡ್ ಬಂದು ನುರಿಸಿ ಅವರಿಗೆ ಸರಿಯಾಗಿ ಬಿಲ್ ಕೊಡಕ್ಕೆ ಸಹಾಯ ಆಗ್ತದೆ. ಅದಕ್ಕೆ ಈ ಸಲ ನಾವು 4 ಲಕ್ಷ ಟಾರ್ಗೆಟ್ ಇಟ್ಕೊಂಡಿವಿ. ಹೋದ್ ಸರ್ತಿ ನಾವು ಬರೀ 1,62,000 ಕ್ರಷಿಂಗ್ ಮಾಡಿದ್ರು ಕೂಡ 3,000 ಕಂಪ್ಲೀಟ್ ಬಿಲ್ ಕೊಟ್ಟು ಯಾವುದೇ ಬಾಕಿ ಇಟ್ಟುಕೊಳ್ಳದಂಗೆ ಈ ಸರ್ತಿ ಹಂಗಾಮ ಚಾಲೂ ಮಾಡಿವೆ. ಅದರಿಂದ ಹೊಸ ನಿರ್ದೇಶಕ ಮಂಡಳಿ ಬಂದಿದೆ. ಆ ನಿರ್ದೇಶಕ ಮಂಡಳಿಯವರಿಗೆ ಕಾರ್ಖಾನೆ ಬಗ್ಗೆ ಚೆನ್ನಾಗಿ ಕಳಕಳಿನೂ ಇದೆ ಅಂತ ಅನ್ನೋದು ಎಲ್ಲ ರೈತರಿಗೂ ಗೊತ್ತಾಗಿದೆ. ಅದರಿಂದ ರೈತರು ಕೂಡ ತುಂಬಾ ಸಹಕಾರ ನೀಡ್ತಾ ಇದ್ದಾರೆ. ಅದರಿಂದ 4 ಲಕ್ಷ ನುರಿಸುವಂತ ಒಂದು ಗುರಿಯನ್ನ ನಾವು ಇಟ್ಕೊಂಡು ಸರ್, ಈಗ ಈ ಕಬ್ಬಿನ ಒಂದ್ ರೀತಿ ಇದು ಮಾಡುವಾಗ ಈ ಪೇಡ್ ಮ್ಯಾನ್ಗಳು ವಿಶೇಷವಾಗಿ ಕಬ್ಬು ಕಟಾವ್ ಗ್ಯಾಂಗ್ ಕಳಿಸುವಾಗ ಎಲ್ಲ ಒಂದ್ ಕಡೆ ಹಣದ ಬೇಡಿಕೆ ಇಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಇದಿದೆ ಸರ್. ವಿಶೇಷವಾಗಿ ಅದನ್ನ ಏನಾದ್ರು ಗಮನಕ್ಕೆ ಬಂದ್ರೆ ನಿಯಂತ್ರಣ ಅಂತದ್ದು ಏನಾದ್ರು ಇದ್ರೆ ನಾನು ಗಮನಕ್ಕೆ ತರಬೇಕು. ನಾನು ಅದರ ಬಗ್ಗೆ ಸೂಕ್ತ ಕ್ರಮ ತಗೋತೀನಿ. ಯಾರು ರೈತರು ಯಾರಿಗೂ ಕೊಡಬೇಕಾಗಿಲ್ಲ, ಯಾರಿಗೂ ದುಡ್ಡು ಕೊಡಬೇಕಾಗಿಲ್ಲ. ನಾವು ಕಬ್ಬು ಕಳಿಸಿಕೊಟ್ರೆ ಸಾಕು. ನಮಗೆ ಮತ್ತೆ ದುಡ್ಡು ಅಂತ ಕೊಡೋದು ಏನು ಅವಶ್ಯಕತೆ ಇದೆ? ನಾವು ಇಲ್ಲಿ ಪಗಾರ ಕೊಟ್ಟೆ ಅವರಿಗೆ. ಅವ್ರು ಯಾರು ದುಡ್ಡು ಕೇಳುವಂಥದ್ದಿಲ್ಲ. ಅಂಥದ್ದು ಯಾವುದು ಇಲ್ಲಿವರೆಗೂ ನನ್ನ ನಿದರ್ಶನಕ್ಕೆ ಬಂದಿಲ್ಲ. ಹಂಗೆ ಯಾವ್ದಾದ್ರು ಕೇಳಿದ್ರು ಅಂತಂದ್ರೆ ನನಗೆ ತಿಳಿಸಿದ್ರೆ ನಾನು ಕ್ರಮ ತಗೋತೀನಿ. ಒಟ್ಟಾರೆ ರೈತ ಕಬ್ಬು ಬೆಳೆಗಾರರು ಈ ಕಡೆ ಭಾಗದ ಷೇರುದಾರರಿಗೆ ರೈತರಿಗೆ ಏನು ವಿನಂತಿ ಮಾಡ್ಕೊತೀರಾ? ಈಗ ಇದು ನಿಮ್ಮ ಕಾರ್ಖಾನೆ, ಇದು ಕೋಆಪರೇಟಿವ್ ಕಾರ್ಖಾನೆ. ಪೂರ್ವಜರು ಸುಮಾರು 55 ವರ್ಷದ ಹಿಂದೆ ಶೇರು ತುಂಬಿ ಈ ಕಾರ್ಖಾನೆ ನಿಲ್ಲಿಸ್ಯಾರ. ಅದಕ್ಕೆ ಈ ಕಾರ್ಖಾನೆ ಉಳಿಸಬೇಕಾದ್ರೆ ನೀವು ಬೆಳೆದ ಕಬ್ಬನ್ನು ಪೂರ್ತಿಯಾಗಿ ಕಾರ್ಖಾನೆ ಕಳಿಸಿದ್ರೆ ಮಾತ್ರ ಇದು ಉಳಿಯಕ್ಕೆ ಸಾಧ್ಯ ಐತಿ. ಅದಕ್ಕೆ ಸಂಪೂರ್ಣ ಕಬ್ಬನ್ನು ಈ ಕಾರ್ಖಾನೆ ಕಳಿಸ್ಕೊಡ್ರಿ. ನಿಮಗೆ ಸಂಪೂರ್ಣ ಬಿಲ್ಲನ್ನ ಏನ್ ನಾವು ಅನೌನ್ಸ್ ಮಾಡ್ತೇವೆ ಆ ಬಿಲ್ಲನ್ನ ಕೊಡುವಂತ ಜವಾಬ್ದಾರಿಯನ್ನ ವಿದಿನ್ ಟೈಮ್ ಅಂದ್ರೆ ಸಮಯಕ್ಕೆ ಸರಿಯಾಗಿ ಕೊಡುವಂತ ಜವಾಬ್ದಾರಿಯನ್ನ ನಾವು ತಗೋತೀವಿ. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಕಿತ್ತೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.